ಇಂಗ್ಲೆಂಡ್ ವಿರುದ್ಧ 5ನೇ ಕೊನೆ ಪಂದ್ಯ ಅದು. ಆ ಪಂದ್ಯದಲ್ಲಿ ಆ ಆಟಗಾರ ಇದ್ದಿದ್ದಿಲ್ಲ. ಆದರೆ 50 ರನ್ನಿಂದ ಭಾರತ ಸೋತಾದ ಮೇಲೆ ಇಡೀ ಮ್ಯಾಚಲ್ಲಿ ಯಾವೊಬ್ಬ ಆಟಗಾರನೂ ಕೂಡ ನಾವು ಸೋತ್ವಿ ಅನ್ನುವಂಥ ಎಳ್ಳಷ್ಟು ಕೂಡ ಭಾವನೆ ಇದ್ದಿದ್ದಿಲ್ಲ. ಆದರೆ ಆ 15ರ ಪೋರ ಕಣ್ಣೀರು ಹಾಕ್ತಾ ಇದ್ದ. ಅಕ್ಷರಶಃ ನಾವು ಹೀನಾಯವಾಗಿ ಸೋತ್ವಿ ಅಂಥೇಳಿ ಕಣ್ಣೀರು ಹಾಕ್ತಾ ಇದ್ದ. ಆ ಟೂರ್ನಮೆಂಟಲ್ಲಿ ತಾನು ಸಾಧನೆ ಮಾಡಲಿಲ್ಲ ಅನ್ನೋದು ಆತನ ಪಶ್ಚಾತ್ತಾಪದಲ್ಲಿ ಕಾಣ್ತಾ ಇತ್ತು. ನಾನು ಇನ್ಯಾರ ಬಗ್ಗೆನೂ ಕೂಡ ಹೇಳ್ತಾ ಇಲ್ಲ. ಇಡೀ ವಿಶ್ವದಲ್ಲೇ ವರ್ಲ್ಡ್ ಸೆನ್ಸೇಷನ್ ಕ್ರಿಕೆಟ್ ಸ್ಟಾರ್ ಆಗಿರುವಂಥ 15ರ ವಯಸ್ಸಿನ ಪೋರ IPLನಲ್ಲಿ ಆಡಿದಂಥ ರೀತಿ ನೋಡ್ತಾ ಹೋದರೆ ಈತನ ದಾಖಲೆಗಳನ್ನು ಈತೇ ಮುರಿತಾನೆ. ಆ ರೀತಿಯಾದಂಥ ಆಟವನ್ನು ಆಟ ಆಡಿದಂಥ 15 ವರ್ಷದ ಆಟಗಾರ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ನಲ್ಲಿ ಓಸಿಸ್ನಲ್ಲಿ ಆಡಲಿಕ್ಕೆ ಅವಕಾಶ ಸಿಕ್ತು. 2ನೇ ಮ್ಯಾಚ್, 3ನೇ ಮ್ಯಾಚ್ ಮತ್ತು 4ನೇ ಮ್ಯಾಚ್. ಈ 3 ಪಂದ್ಯಗಳಲ್ಲಿ ಅವಕಾಶವನ್ನು T20 ಮ್ಯಾಚಲ್ಲಿ ಅವಕಾಶ ಏನೋ ಸಿಕ್ತು. ಆದರೆ ಓಸಿಸ್ ಪಂದ್ಯ ಅನ್ನೋ ಕಾರಣಕ್ಕಾಗಿ ಆತ ಯಶಸ್ಸನ್ನು ಗಳಿಸಲಿಲ್ಲ, ಹೇಳಿಕೊಳ್ಳುವಂಥ ಸಾಧನೆಯನ್ನು ಮಾಡಲಿಲ್ಲ. 5ನೇ ಮ್ಯಾಚ್ ಅವಕಾಶ ಸಿಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದರು. ಆದರೆ 5ನೇ ಮ್ಯಾಚ್ ಸಂಜು ಸ್ಯಾಮ್ಸನ್ಗೆ ಅವಕಾಶವನ್ನು ಮಾಡಿಕೊಟ್ರು, ವೈಭವ್ ಸೂರ್ಯವಂಶಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಈ ಕಾರಣಕ್ಕಾಗಿ ಅವತ್ತಿನ ಮ್ಯಾಚಲ್ಲಿ 5ನೇ ಮ್ಯಾಚ್ ಕೂಡ ಇಂಡಿಯಾ ಹೀನಾಯವಾಗಿ ಸೋಲ್ತು. 50 ರನ್ನಿಂದ ಸೋತಿದ್ದು. ಬಟ್ ಈಗ ಎಲ್ಲರೂ ಕೂಡ ಪ್ರಶ್ನೆ ಇರೋದು ವೈಭವ್ ಸೂರ್ಯವಂಶಿಗೆ ಆತನ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಪಾದಾರ್ಪಣೆ ಯಾವಾಗ ಮಾಡ್ತೀರಿ ಅಂತ ಕಳೆದ 1 ವರ್ಷದಿಂದನೂ ಕೇಳ್ತಾ ಇದ್ರು. ಅದರಲ್ಲೂ ಕೂಡ ಕಳೆದ IPL ಸೀಸನ್ನಲ್ಲಿ ಆಡಿದಂಥ ರೀತಿ ನೋಡಿ T20ಗೆ ಹೇಳಿ ಮಾಡಿಸಿದಂಥ ಬ್ಯಾಟ್ಸ್ಮನ್ ಅಂತೇಳಿ ಅವಕಾಶ ಕೊಡ್ಲಿಕ್ಕೆ ಮುಂದಾದರು. ಬಟ್ ವಾಸ್ತವವಾಗಿ ಐರ್ಲೆಂಡ್ ವಿರುದ್ಧದ 2 ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿಗೆ ಅವಕಾಶನೇ ಸಿಗಲಿಲ್ಲ. ಯಾಕೆ ಅವಕಾಶ ಸಿಗಲಿಲ್ಲ ಅಂಥೇಳಿ ಕೇಳಿದ್ರೆ ಪತ್ರಕರ್ತರೆಲ್ಲರೂ ಕೂಡ ಅದಕ್ಕೆ ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಹೇಳ್ತಾ ಇರೋದು, ನಿಮಗೆ ವರ್ಲ್ಡ್ ಕಪ್ ವಿನ್ನರ್ ಟೀಮ್ ಇದೆ, ಸೊ ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾಕಂದರೆ ದಿ ಬೆಸ್ಟ್ ಓಪನರ್ಸ್ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಇದ್ದಾರೆ. 1 ಡೌನ್ನಲ್ಲಿ ಇಶಾನ್ ಕಿಶನ್ ಇದ್ದಾರೆ. 3 ಕೂಡ ದಿ ಬೆಸ್ಟ್ ಪರ್ಫಾರ್ಮರ್ ಕೂಡ ಆಗಿದ್ದಾರೆ ಲಾಸ್ಟ್ T20ಯ ವರ್ಲ್ಡ್ ಕಪ್ಪಲ್ಲಿ. ಸೊ ವರ್ಲ್ಡ್ ಕಪ್ಪನ್ನು ಗೆದ್ದಂಥ ತಂಡದ ಆಟಗಾರರು ಇವ್ರನ್ನ ಬಿಟ್ಟು ನೀವು ವೈಭವ್ ಸೂರ್ಯವಂಶನ ನಿಮಗೆ ಆಡಿಸ್ಲಿಕ್ಕಾಗತ್ತಾ? ಹೇಗೆ ಆಡಿಸ್ಬೇಕು ಹೇಳಿ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ರು. ನಿಜವಾಗ್ಲೂ ಕೂಡ ಅದು ಡಿಫಿಕಲ್ಟಿನೂ ಕೂಡ ಆಗಿತ್ತು. ಆದರೆ ಅವಕಾಶ ಕೊಡೋದೇ ಆಗಿದ್ದರೆ ವೈಭವ್ ಸೂರ್ಯವಂಶಿಗೆ ಐರ್ಲೆಂಡ್ ವಿರುದ್ಧದ 2 ಮ್ಯಾಚಲ್ಲಿ ಯಾಕೆ ಕೊಡಲಿಲ್ಲ? ಐರ್ಲೆಂಡ್ ವಿರುದ್ಧದ 2 ಮ್ಯಾಚಲ್ಲೂ ಕೂಡ ಭಾರತ ಮೊದಲನೇ ಮ್ಯಾಚ್ ಅಂತೂ ಹೀನಾಯವಾಗಿ ಸೋಲ್ತು, 2ನೇ ಮ್ಯಾಚ್ ವಿರೋಚಿತ ರೀತಿಯಾಗಿ ಸೋಲನ್ನು ಅನುಭವಿಸ್ತು. ಐರ್ಲೆಂಡ್ ಕ್ರಿಕೆಟ್ ಇತಿಹಾಸದಲ್ಲೇ ನಾವು ಅಚ್ಚಳಿಯದೆ ಇದನ್ನು ನಾವು ದಾಖಲೆಯಾಗಿ ಬರೆದುಕೊಳ್ತೀವಿ ಅಂತೇಳಿ. ಯಾಕಂದರೆ ಇಂಡಿಯಾದ ವಿರುದ್ಧ ಐರ್ಲೆಂಡ್ ಯಾವತ್ತೂ ಕೂಡ ಗೆದ್ದಿದ್ದಿಲ್ಲ. ಆಟ ಆಡಿದ್ದೇ 12 ಮ್ಯಾಚ್ಗಳು. 12 ಮ್ಯಾಚಲ್ಲಿ ಸತತವಾಗಿ ಸೋಲನ್ನೇ ಅನುಭವಿಸಿದ್ವಿ. ಆದರೆ ಐರ್ಲೆಂಡ್ ಇಂಡಿಯಾದ ವಿರುದ್ಧ 2 ಮ್ಯಾಚನ್ನು ಕೂಡ ಗೆಲ್ಲುವ ಮೂಲಕ ತಾನು ಕೂಡ ವಿಶ್ವ ದರ್ಜೆಯ ಬ್ಯಾಟ್ಸ್ಮನ್ಗಳು, ಬೌಲರ್ಗಳ ವಿರುದ್ಧ ನಾವು ಸೆಣಸಾಡಿ ಗೆಲ್ತೇವೆ ಅನ್ನೋದನ್ನು ಸಾಧಿಸಿ ತೋರಿಸಿದ್ರು. ಬಟ್ ಇಂಗ್ಲೆಂಡಲ್ಲಿ ಮೊದಲ ಮ್ಯಾಚಿಗೆ ಆದರೂ ಅವಕಾಶ ಸಿಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಬಟ್ ವೈಭವ್ ಸೂರ್ಯವಂಶಿ ಮೊದಲ ಮ್ಯಾಚಿಗೆ ಮೊದಲು ಐರ್ಲೆಂಡ್ ವಿರುದ್ಧದ ಆಡಿದಂಥ ಟೀಮ್ 11 ಏನಿದೆ ಅದನ್ನೇ ಆಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಏನೇ ಬದಲಾವಣೆಗಳಾಗಿದ್ದರೆ ಅವೆಲ್ಲವೂ ಕೂಡ ಬೌಲರ್ ಅಥವಾ ಆಲ್ರೌಂಡರ್ನ ಬದಲಾವಣೆ ಮಾಡಿದ್ರು ಹೊರತು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನು ಎಲ್ಲೂ ಕೂಡ ಚೇಂಜ್ ಮಾಡುವಂಥ ಕಾರ್ಯವನ್ನು ಮಾಡಲೇ ಇಲ್ಲ. ಮೊದಲ ಮ್ಯಾಚಲ್ಲೂ ಕೂಡ ಅದೇ ರೀತಿ ಆಯಿತು. ಮೊದಲ ಇನ್ನಿಂಗ್ಸಲ್ಲಿ 190 ರನ್ ನೋಡಿದ್ರು. ಬಟ್ ಅದಾದಮೇಲೆ ಬೌಲಿಂಗ್ಗೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಮಳೆ ಬಂದು ಆ ಮ್ಯಾಚೇ ಪೂರ್ತಿಯಾಗಿ ರಿಸಲ್ಟೇ ಬರಲಿಲ್ಲ. 2ನೇ ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಕ್ತು. ಆದರೆ 3 ಮ್ಯಾಚಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಆಟವನ್ನೇ ಆಡಲಿಲ್ಲ. ಆದರೆ ಒಂದಷ್ಟಂತೂ ಯಶಸ್ಸನ್ನು ನನ್ನ ಗ್ಯಾರಂಟಿ ಕಾನ್ಫಿಡೆನ್ಸ್ ಅಂತೂ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾಕಂದರೆ IPLನಲ್ಲಿ ಹೇಗೆ ಆಡ್ತಾ ಇದ್ದೋ ವೈಭವ್ ಸೂರ್ಯವಂಶಿ ಅದೇ ರೀತಿಯಾದಂಥ ಆಟವನ್ನು ಆಡಿದ್ರು. ಮೊದಲ 2ನೇ ಮ್ಯಾಚಲ್ಲಿ 10 ಬಾಲಿಗೆ 14 ರನ್, ಇದರಲ್ಲಿ 2 ಸಿಕ್ಸ್ ಇತ್ತು. ಇನ್ನು 3ನೇ ಮ್ಯಾಚಲ್ಲಿ 5 ಬಾಲಿಗೆ 13 ರನ್, ಇದರಲ್ಲೂ ಕೂಡ 2 ಸಿಕ್ಸ್ ಇತ್ತು. ಇನ್ನು 4ನೇ ಮ್ಯಾಚಲ್ಲಿ 10 ಬಾಲಿಗೆ 15 ರನ್, 1 4, 1 ಸಿಕ್ಸ್ ಇತ್ತು. ಕೊನೆ ಮ್ಯಾಚ್ ಆದರೂ ಅದು ಈಗ ವೈಟ್ ವಾಶೇ ಆಗಿರೋದು. ವೈಟ್ ವಾಶ್ ಅದು 4 ಮ್ಯಾಚನ್ನು 3 ಮ್ಯಾಚನ್ನು ಸೋತಿರೋದು. 4ನೇ ಮ್ಯಾಚು ಕೊಟ್ಟು ಅವ್ರಿಗೆ ಅವಕಾಶವನ್ನು ಕೊಟ್ಟು ನೋಡ್ಬಿಡ್ಬೇಕಾಯಿತು. ಬಟ್ ಆ ಡಿಸಿಷನ್ ಮಾಡಲಿಲ್ಲ.
ಮತ್ತೆ ಸಂಜು ಸ್ಯಾಮ್ಸನ್ಗೆ ಅವಕಾಶವನ್ನು ಮಾಡಿಕೊಟ್ರು. ಹೀಗೆ ಈ ಕಡೆಗೆ ಸಂಜು ಸ್ಯಾಮ್ಸನ್ಗೂ ಕೂಡ ಸಮರ್ಪಕವಾಗಿ ಅವಕಾಶವನ್ನು ಮಾಡಿಕೊಡಲಿಲ್ಲ, ಈ ಕಡೆಗೆ ವೈಭವ್ ಸೂರ್ಯವಂಶಿಗೂ ಕೂಡ ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಈ ಮೂಲಕ ಈ ಇಬ್ಬರು ಬ್ಯಾಟ್ಸ್ಮನ್ಗಳು, ಒಬ್ಬ ಲೆಫ್ಟಿ ಒಬ್ಬ ರೈಟ್, ಇಬ್ಬರೂ ಬ್ಯಾಟ್ಸ್ಮನ್ಗಳಿಗೆ ಕಾನ್ಫಿಡೆನ್ಸ್ ಲೆವೆಲನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅತಿಯಾದ ಕಾನ್ಫಿಡೆನ್ಸ್ ನಿಜವಾಗಲೂ ಕೂಡ ಟೀಮ್ ಇಂಡಿಯಾದ ಹೀನಾಯ ಸೋಲಿನ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ. ಒಂದು. ಎರಡನೇದು, ಓವರ್ಸೀಸ್ ಪಿಚ್ಗಳಲ್ಲಿ ನಮ್ಮ ಇಂಡಿಯಾದಲ್ಲಿರುವಂಥ ಫ್ಲ್ಯಾಟ್ ಪಿಚ್ಗಳ ರೀತಿ ಇರೋದಿಲ್ಲ. ಬೌನ್ಸಿ ಟ್ರ್ಯಾಕ್ ಇರುತ್ತೆ, ಇಮಿಡಿಯೇಟಾಗಿ ಬೌನ್ಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಬೌಲ್. ಸೊ ಇವೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಬೇಕಾಗಿತ್ತು. ಆ ಅವಕಾಶಗಳನ್ನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ನೀವು ಕನಿಷ್ಠ ಒಬ್ಬ ಡೆಬಿಟ್ ಆಟ ಆಡ್ತಿರುವಂಥ ಆಟಗಾರನಿಗೆ 4-5 ಮ್ಯಾಚು ಕೂಡ ಅವಕಾಶ ಕೊಡಲ್ಲ ಅನ್ನೋದಾದರೆ, 3 ಮ್ಯಾಚ್ಗೆ ನೀವು ಡಿಸೈಡ್ ಮಾಡ್ತೀರಿ ಅನ್ನೋದಾದರೆ, ಸಂಜು ಸ್ಯಾಮ್ಸನ್ ಪದೇ ಪದೇ ತಾನು ಬ್ಯಾಟಿಂಗಲ್ಲಿ ನಾನು ಒಳ್ಳೆ ಪರ್ಫಾರ್ಮರ್ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದರೆ ಲೋಯರ್ ಆರ್ಡರಲ್ಲಿರುವಂಥ ಬ್ಯಾಟ್ಸ್ಮನ್ಗಳು, ನಿಮಗೆ ತಿಲಕ್ ವರ್ಮನ ಚೇಂಜ್ ಮಾಡಿ ಇವ್ರು 4 ಜನಕ್ಕೂ ಕೂಡ ಅವಕಾಶ ಮಾಡಿಕೊಡುವಂಥ ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆನೂ ಕೂಡ ಈಗ ಉದ್ಭವ ಆಗ್ತಾ ಇದೆ. ಒಂದು ಕಡೆಗೆ ಸಂಜು ಸ್ಯಾಮ್ಸನ್ಗೂ ಸಮರ್ಪಕವಾಗಿ ಅವಕಾಶ ಸಿಗಲಿಲ್ಲ, ಮತ್ತೊಂದು ಕಡೆಗೆ ವೈಭವ್ ಸೂರ್ಯವಂಶಿಗೂ ಕೂಡ ಅವಕಾಶ ಸಿಗಲಿಲ್ಲ. ಈ ಮೂಲಕ ಇಬ್ಬರೂ ಕೂಡ ದಿಗ್ಗಜ ಬ್ಯಾಟ್ಸ್ಮನ್ಗಳು, ಇದರಲ್ಲೂ ಸಂಜು ಸ್ಯಾಮ್ಸನ್ ದಿಗ್ಗಜ ಬ್ಯಾಟ್ಸ್ಮನ್, ವೈಭವ್ ಸೂರ್ಯವಂಶಿ ಬಗ್ಗೆ ಎಲ್ಲರೂ ಕೂಡ, ನಿಮ್ಗೆ ಐರ್ಲೆಂಡಲ್ಲಿ ಪ್ರತಿಯೊಬ್ಬರೂ ಕೂಡ ಟಿಕೆಟ್ ಖರೀದಿ ಮಾಡ್ತಾ ಇದ್ದಿದ್ದು ವೈಭವ್ ಸೂರ್ಯವಂಶಿ ಬರ್ತಾನೆ, ಆಟ ಆಡ್ತಾನೆ, ಆತನ ಆಟವನ್ನು ನೋಡಬೇಕು, 15ರ ವಯಸ್ಸಿನ ಹುಡುಗ ಹೇಗೆ ಆಡ್ತಾನೆ ಅಂಥೇಳಿ ನೋಡಲಿಕ್ಕೆ ಟಿಕೆಟನ್ನು ಖರೀದಿ ಮಾಡ್ತಾಯಿದ್ರು, 60%. ಆದರೆ ಅವರಿಗೆ ಅವಕಾಶವನ್ನೇ ಕೊಡಲಿಲ್ಲ. ಇಂಗ್ಲೆಂಡ್ನ ಮೊದಲ ಮ್ಯಾಚಲ್ಲೂ ಕೂಡ ಅವಕಾಶ ಸಿಗಲಿಲ್ಲ. ಯಾವಾಗ 3 ಮ್ಯಾಚ್ಗಳಲ್ಲಿ ಸಂಜು ಸ್ಯಾಮ್ಸನ್ ಫೇಲ್ಯೂರ್ ಆದರೂ ಆವಾಗ ಅವಕಾಶವನ್ನು ವೈಭವ್ ಸೂರ್ಯವಂಶಿ ಕೊಡ್ತಾರೆ. ವೈಭವ್ ಸೂರ್ಯವಂಶಿ 3 ಮ್ಯಾಚಲ್ಲಿ ಸಕ್ಸಸ್ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೊನೆಯ ಮ್ಯಾಚ್ ಅವಕಾಶವನ್ನು ಕೊಟ್ಟು ನೋಡಬೇಕಾಗಿತ್ತು. ಬಟ್ ಆ ನಿರ್ಧಾರವನ್ನು ಮಾಡಲಿಲ್ಲ. ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಹೇಳ್ತಾ ಇರೋದು, ನಾವು ಮುಂದಿನ ಫ್ಯೂಚರ್ ನೋಡಿಕೊಂಡು ಸಂಜು ಸ್ಯಾಮ್ಸನ್ಗೆ ಮತ್ತೆ ಅವಕಾಶವನ್ನು ಕೊಟ್ಟಿವಿ. ಹಾಗಾದರೆ ವೈಭವ್ ಸೂರ್ಯವಂಶಿ ಮುಂದಿನ ಫ್ಯೂಚರ್ ಬ್ಯಾಟ್ಸ್ಮನ್ ಅಲ್ವಾ, ಆತನಿಗೂ ಕೂಡ ಅವಕಾಶ ಸಿಗಬೇಕಾಗಿತ್ತಲ್ವ. ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಂಟಿನ್ಯೂಸ್ ಆಗಿ ಅವಕಾಶ ಸಿಗಬೇಕಾಗಿತ್ತಲ್ವ. ಕನಿಷ್ಠ 5-6 ಮ್ಯಾಚು ಕೂಡ ನೀವು ಅವಕಾಶವನ್ನು ಕೊಡದೆ ಇವ್ರಿಗೂ ಅನ್ಯಾಯ ಮಾಡಿ, ಇವ್ರಿಗೂ ಕೂಡ ಅನ್ಯಾಯ ಮಾಡಿ, ಇಬ್ಬರ ಕಾನ್ಫಿಡೆನ್ಸ್ ಲೆವೆಲನ್ನು ಕೂಡ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ತಿಲಕ್ ವರ್ಮಾ ನಿಮಗೆ ಇಡೀ ಇದರಲ್ಲಿ ಕೊನೆ ಮ್ಯಾಚಲ್ಲಿ ಆಡಿದ್ದು ಹೊರತುಪಡಿಸಿ ಇನ್ನುಳಿದಂಥ 3 ಮತ್ತು 5 ಮ್ಯಾಚ್ಗಳಲ್ಲಿ ಏನು ಆಟ ಆಡಿದ್ರು, ವೈಸ್ ಕ್ಯಾಪ್ಟನ್ ಮಾಡಿದ್ರಿ. ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ನ ಎಂತೆಂಥ ಬ್ಯಾಟ್ಸ್ಮನ್ಗಳು ಅಂಥೇಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ. ಬಟ್ ಓವರ್ಸೀಸಲ್ಲಿ ಏನು ಬ್ಯಾಟಿಂಗ್ ಮಾಡಿದ್ದಾರೆ, ಏನು ಬೌಲಿಂಗ್ ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿಗೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗಿದೆ. ಅಕ್ಷರಶಃ ಕಣ್ಣೀರು ಹಾಕಿದ್ದಾರೆ. ಈ ಹಿಂದೆ ಶ್ರೀಲಂಕಾದ ವಿರುದ್ಧ ಇಂಡಿಯಾದ ಪರವಾಗಿ ಆಟ ಆಡಿದಂಥ ವೈಭವ್ ಸೂರ್ಯವಂಶಿ ಮೊದಲ 2-3 ಮ್ಯಾಚ್ ಫೇಲ್ಯೂರ್ ಆಗಿದ್ರು. ಬಟ್ ಅದಾದ ನಂತರ 2 ಮ್ಯಾಚ್ಗಳಲ್ಲಿ ಯಾವ ರೀತಿಯಾಗಿ ಆಟ ಆಡಿದರು, ಕೊನೆಯ ಲೀಗ್ ಹಂತದ ಮ್ಯಾಚ್ಗಳಲ್ಲಿ ಎಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕೊನೆ ಒಂದು ಮ್ಯಾಚ್ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಇತ್ತು? ಹೌದು, ಅವ್ನು ಫೇಲ್ಯೂರ್ ಆಗಿದ್ದರೆ ಆವಾಗ ಬೇಕಾದ್ರೆ ನೀವು ಡಿಸೈಡ್ ಮಾಡಬೇಕಾಗಿತ್ತು. ಬಟ್ ಕೊನೆಯ ಮ್ಯಾಚ್ ಏನೂ ಇಲ್ಲ, ಅದರಲ್ಲಿ ಇಂಪಾರ್ಟೆನ್ಸ್ ಇಲ್ಲ, ಹೋಗಿದ್ದೀರಿ, 3 ಮ್ಯಾಚ್ ಸೋತಿದ್ದೀರಿ ಕಂಟಿನ್ಯೂಸ್ ಆಗಿ, 4ನೇ ಮ್ಯಾಚು ಕೂಡ ಸೋಲುವಂಥ ಅವಕಾಶನೇ ಇರೋದು. ಸೊ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗಿದ್ದು ವೈಭವ್ ಸೂರ್ಯವಂಶಿಗೆ. ಅಥವಾ ಸಂಜು ಸ್ಯಾಮ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೋತೀರಿ ಅನ್ನೋದಾದರೆ ಸಂಜು ಸ್ಯಾಮ್ಸನ್ನ ಮಿಡ್ಲ್ ಆರ್ಡರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದಾಗಿತ್ತು, ಅಥವಾ ಒನ್ ಡೌನಲ್ಲೂ ಕೂಡ ಟ್ರೈ ಮಾಡ್ಬೋದಾಗಿತ್ತು. ಇಶಾನ್ ಕಿಶನ್ನ ನೀವು ಬೇರೆ ಅವ್ರಿಗೂ ಕೂಡ ಒಂದು ಮ್ಯಾಚ್ ರೆಸ್ಟ್ ಕೊಡ್ಬೋದಾಗಿತ್ತು. ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಆಡದೇ ಇದ್ರೂ ಕೂಡ ಅವ್ರನ್ನ ಆಟ ಆಡುವಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಮೂಲಕ ಇಬ್ಬರು ದಿ ಬೆಸ್ಟ್ ಬ್ಯಾಟ್ಸ್ಮನ್ಗಳು, ಒಂದು ಕಡೆ ವೈಭವ್ ಸೂರ್ಯವಂಶಿಗೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಹೋಯಿತು, ಮತ್ತೊಂದು ಕಡೆಗೆ ಸಂಜು ಸ್ಯಾಮ್ಸನ್ಗೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ. ಅನ್ಯಾಯ ಆಗ್ತಾ ಇದೆ. ಈ ರೀತಿಯಾದಂಥ ಅನ್ಯಾಯಕ್ಕೆ ಯಾರು ನಿರ್ಧಾರ ತೆಗೆದುಕೊಂಡಿದ್ದು? ಕ್ಯಾಪ್ಟನ್ನ, ಹೆಡ್ ಕೋಚ್ ಗೌತಮ್ ಗಂಭೀರ, ಅಥವಾ ಟೀಮ್ ಇಂಡಿಯಾ ಸೆಲೆಕ್ಟರ್ಸ? ಅವರೇನಾದರೂ ಹೇಳಿದ್ರ? ನಿಜವಾಗ್ಲೂ ಕೂಡ ಇದು ಅರ್ಥನೇ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ವೈಭವ್ ಸೂರ್ಯವಂಶಿ ಯಾವ ರೀತಿ ಕಾನ್ಫಿಡೆನ್ಸ್ ಲೆವೆಲ್ ಬೆಳಿಬೇಕಾಗಿತ್ತು, ಐರ್ಲೆಂಡಲ್ಲಿ ಅವಕಾಶ ಸಿಗಬೇಕಾಗಿತ್ತು, ಅವಕಾಶ ಸಿಗದೆ ಇಂಗ್ಲೆಂಡಲ್ಲಿ ಅವಕಾಶ ಸಿಕ್ತು. ಬಟ್ ಸಿಕ್ಕಂಥ ಅವಕಾಶ
ಮೂರು ಮ್ಯಾಚ್ಗಳ ಅವಕಾಶವನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಹೌದು, ವೈಭವ್ ಸೂರ್ಯವಂಶಿ, ಬಟ್ ಆದರೆ 3 ಮ್ಯಾಚಲ್ಲಿ ಡಿಸೈಡ್ ಮಾಡೋಕ್ಕಾಗೋದಿಲ್ಲ, ಖಂಡಿತವಾಗಿ ಕೂಡ ಆಗೋದಿಲ್ಲ. ಒಂದು ಟೂರ್ನಮೆಂಟ್ ಬಿಡಬೇಕಾಗಿತ್ತು. ನೀವು 5 ಮ್ಯಾಚನ್ನು ಆಡಿಸಿದ್ರೆ ಏನಾಗ್ತಾ ಇತ್ತು? ಆವಾಗ ನೀವು ಒಂದು ಡಿಸಿಷನಿಗೆ ನೀವು ಬರ್ಬೋದಾಗಿತ್ತು. ಈ ರೀತಿ ಮಾಡದೆ ಇಬ್ಬರು ಬ್ಯಾಟ್ಸ್ಮನ್ಗಳಿಗೆ ನೀವು ಅನ್ಯಾಯನ ಮಾಡಿದಿರಿ ಅಂತ ಗೊತ್ತಾಗ್ತಾ ಇಲ್ವಾ? ಖಂಡಿತವಾಗಿ ಕೂಡ ವೈಭವ್ ಸೂರ್ಯವಂಶಿಯ ಒಬ್ಬ ಅಪ್ಪಟ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅನ್ಯಾಯ ಮಾಡ್ತಾ ಇದೆ. ಆ ರೀತಿಯಾಗಿ ಅನ್ಯಾಯ ಮಾಡೋದಕ್ಕಿಂತ ಒಂದು ಟೂರ್ನಮೆಂಟ್ 2 ಟೂರ್ನಮೆಂಟ್ ಅವಕಾಶವನ್ನು ಮಾಡಿಕೊಡಿ, 7-8 ಮ್ಯಾಚ್ಗಳ ಅವಕಾಶ ಕೊಡಿ. ಕನ್ಸಿಸ್ಟೆಂಟಾಗಿ ಆಟ ಆಡಿಲ್ಲ ಅಂದರೆ ಮತ್ತೆ ಅವ್ರನ್ನ ಹೋಗಲಿ, ರಣಜಿಯಿಂದ ಹಿಡಿದು ಅಲ್ಲಿ ಮತ್ತೆ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಲಿ. ಆ ರೀತಿ ರನ್ ಏನಾದರೂ ಬಂದರೆ ಮಾತ್ರ ಅವರನ್ನ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಅವಕಾಶವನ್ನು ಮಾಡಿಕೊಡಿ. ಆ ರೀತಿ ಮಾಡದೆ ನೀವು 2 ಮ್ಯಾಚು 3 ಮ್ಯಾಚು ನೀವು ಖೋ ರೀತಿಯಾಗಿ ಆಟ ಆಡಿಸಿದ್ರೆ ನಿಜವಾಗ್ಲೂ ಕೂಡ ಇದು ನಿಜವಾಗ್ಲೂ ಅನ್ಯಾಯ. ವೈಭವ್ ಸೂರ್ಯವಂಶಿ ಮಾತ್ರ ಅಲ್ಲ, ಸಂಜು ಸ್ಯಾಮ್ಸನ್ಗೂ ಕೂಡ ನೀವು ಅನ್ಯಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.